ಅನುಕೂಲ ಆಗುತ್ತೆ. ಯಾವುದು ನಿಜ ಭಾಳ ಜನ ನೆನೆಸ್ಕೊತಾರೆ. ಡಾಕ್ಟ್ರೆ ನೀವು ನಮ್ಮ ಮನೆಯಲ್ಲೇ ಕೂತು ಮಾತಾಡ್ದಂಗಿತ್ತು ಅಂತಾರೆ. ಯಾಕೆಂದರೆ ಆಡು ಭಾಷೆ ಹೌದು ಎಕ್ಸ್ಪ್ಲೈನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಿಮ್ಮೂರಲ್ಲಿ ಸೇಮ್ ಹೋಬಳಿ ಅಷ್ಟೇ ಹೌದು. ತುಂಬ ಸಂತೋಷ. ಬನ್ನಿ ಬನ್ನಿ ನಿಂತ್ಕೊಳ್ಳಿ ಬನ್ನಿ. ಫಸ್ಟ್ ಕ್ಲಾಸ್. ವೆರಿ ನೈಸ್ ಬನ್ನಿ ಬನ್ನಿ. ನಾಗೇಶ ಊರ್ ಕಡೆ ಇಷ್ಟೊಂದು ಕಾಂಟ್ಯಾಕ್ಟ್ ನಮ್ಮ ಹಳ್ಳಿಗಳೆಲ್ಲ ಭಾಳ ಹತ್ರ ಮಾಡ್ಬೇಕು ಬನ್ರಿ. ಊರಿನ ಕಡೆ ಮಾಡಬೇಕು. ಎಲ್ಲ ಡಾಕ್ಟರ್ ಆಗಿರೋದ್ರೆ ದೊಡ್ಡದು. ಬಟ್ ನಮ್ಗೆ ಅಡ್ವಾಂಟೇಜ್ ನಮ್ಮೂರು ನಲ್ವತ್ತು ಬಿಟ್ಟಾರೆ ದೊಡ್ಡದು ದೊಡ್ಡಬಳ್ಳಾಪುರ. ಮೋನಿಕರ್ ಅವರು ಹಾಗೂ ನಾರಾಯಣ ಹೃದಯರದ ಆಸ್ಪತ್ರೆಯ ಹೃದಯರೋಗ ತಜ್ಞರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ತಾವೆಲ್ಲರೂ ಸದುಪಯೋಗ ಪಡೆಯಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಮುಖ್ಯಸ್ಥರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಗ್ರಾಮದ ಸಭಿಕರೇ, ಇಂದು ತಳಗಾವದಿ ಗ್ರಾಮದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಮೂರ್ತಿಯವರ ಸಹಯೋಗದೊಂದಿಗೆ ಅವರ ಅಧ್ಯಕ್ಷತೆಯಲ್ಲಿ ನಾವು ಇಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬರಬೇಕು ಅಂತ ಡಾಕ್ಟರ್ ಆಂಜನಪ್ಪನವರ ನಿರ್ದೇಶಕರು, ಒಕ್ಕಲಿಗ ಸಂಘದ ನಿರ್ದೇಶಕರು ಹಾಗೂ ಕೆಂಪೇಗೌಡ ವೈದ್ಯಕೀಯ ಶಿಕ್ಷಣದ ಸಂಸ್ಥೆಯ ಚೇರ್ಮನ್ರು ಈ ಒಂದು ವೇದಿಕೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪೂರ್ವಕವಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಿಜವಾಗ್ಲೂ ನಿಮ್ಮೆಲ್ಲರ ಭಾಗ್ಯ. ಆಂಜನಪ್ಪರು ತುಂಬಾ ಕಾರ್ಯಕ್ರಮಗಳಲ್ಲಿ ಬಿಸಿ ಇರ್ತಾರೆ, ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಹಾಗಾಗಿ ಅವರು ಹೆಚ್ಚಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಿಲ್ಲ. ಆದ್ರೆ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಗೆ ಮಳವಳ್ಳಿ ತಾಲೂಕು ತಳಗಾವದಿ ಗ್ರಾಮಕ್ಕೆ ಬಂದಿರುವುದು ತುಂಬಾ ಹೆಮ್ಮೆಯ ವಿಚಾರ. ಸರ್, ಮತ್ತೊಮ್ಮೆ ನಿಮಗೆ ಮನಪೂರ್ವಕವಾಗಿ ಹೃದಯ ತುಂಬಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಸರ್. ಈ ಬಗ್ಗೆ ಎಷ್ಟು ಹೇಳಿದ್ರು ಸಾಲದಿಲ್ಲ. ಯಾಕೆ ಅಂತಂದ್ರೆ ನಿಜವಾಗ್ಲೂ ಯಾರು ಕೂಡ ಅಷ್ಟೊಂದು ಕೆಲಸ ಕಾರ್ಯಗಳನ್ನ ತನ್ನ ಹುಟ್ಟದ ಊರಿಗೆ ಮಾಡಬೇಕು ಅನ್ನೋ ಜನಗಳಲ್ಲಿ ಇವರು ತುಂಬಾ ವಿರಳ ವ್ಯಕ್ತಿ. ಇವರು ಎಂತ ಕೆಲಸಗಳನ್ನ ಮಾಡಬೇಕು ಅಂತಂದ್ರೂ ಕೂಡ, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತಂದ್ರೆ ಮುಂಚೂಣಿಯಲ್ಲಿ ಇರ್ತಾರೆ. ಪ್ರಮುಖವಾಗಿ ಇವ್ರ ಬಗ್ಗೆ ನಾವು ತಿಳಿಸ್ಬೇಕು ಅಂತಂದ್ರೆ, ಕರ್ನಾಟಕ ಯೂರೋ ಗೈನಕಾಲಜಿಸ್ಟ್ ಅಸೋಸಿಯೇಷನ್ಗೆ ಇವರು ಪ್ರೆಸಿಡೆಂಟ್ ಆಗಿದ್ದಾರೆ. ಮತ್ತೆ ಸೊಸೈಟಿ ಆಫ್ ಯೂರೋ ಗೈನಕಾಲಜಿಸ್ಟ್ ಕರ್ನಾಟಕ ಈ ಒಂದು ಸೊಸೈಟಿಗೆ ಸೆಕ್ರೆಟರಿ ಕೂಡ ಆಗಿದ್ದಾರೆ. ಮತ್ತೆ ESI ಆಸ್ಪತ್ರೆಯಲ್ಲಿ 14 ವರ್ಷಗಳ ಕಾಲ ಪ್ರಸೂತಿ ವಿಭಾಗದ ಮುಖ್ಯಸ್ಥರಾಗಿ 14 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಮಾರು 100ಕ್ಕೂ ಹೆಚ್ಚು MBBS ಮಾಡುವಂತಹ ವಿದ್ಯಾರ್ಥಿಗಳಿಗೆ, ಡಾಕ್ಟರ್ಸ್ಗಳಿಗೆ ತರಬೇತಿಯನ್ನು ನೀಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಲೈವ್ ಇಂಟರ್ನ್ಯಾಷನಲ್ ಲೆವೆಲ್ ಅವರು ಆಪರೇಷನ್ ಮಾಡುವಂತಹದನ್ನ ಲೈವ್ ಟ್ರೈನಿಂಗ್ ಅನ್ನು ನೀಡಿದ್ದಾರೆ. ಯೂರೋ ಗೈನಕಾಲಜಿ ವಿಭಾಗದಲ್ಲಿ ಭಾರತ ದೇಶದಲ್ಲಿ ಒಂದು 10 ಜನ ಇರಬಹುದು. ಅದರಲ್ಲಿ ಕರ್ನಾಟಕದಲ್ಲಿ ಪ್ರಮುಖರು ಇವರೇ ಮೊದಲಿಗರು. ನೀವು ನಂಬಲ್ಲ, ಪಕ್ಕದ ಜಿಲ್ಲೆ ತುಮಕೂರು, ಬೆಂಗಳೂರು ಪಕ್ಕದ ನಮ್ಮ ಮಂಡ್ಯ ಜಿಲ್ಲೆ ಪಕ್ಕದ ತುಮಕೂರು, ಅದರಲ್ಲಿ ಪಾವಗಡ ತಾಲೂಕಲ್ಲಿ ತುಂಬಾ ಈ ತರ ಯೂರೋ ಗೈನಕಾಲಜಿಸ್ಟ್ ಇರುವಂತಹ ತೊಂದರೆ ಇರುವಂತಹ ಪೇಷಂಟ್ಗಳು ಬರ್ತವೆ. ಅವರು ರಾತ್ರಿ 12:30 ಒಂದು 10 ಕೇಸನ್ನ ಆಪರೇಷನ್ ಮಾಡಿದ್ದು 12:30 ರಾತ್ರಿ ಬಂದು ಬೆಂಗಳೂರಲ್ಲಿ ಮಲಗಿದ್ದು ಬೆಳಿಗ್ಗೆ 6 ಗಂಟೆಗೆ ನಾನು ಫೋನ್ ಮಾಡಿದ್ದಾರೆ, ರೆಡಿ ಇದ್ದೀರಾ ಹೋಗೋಣ ಅಂತ ಹೇಳ್ಬಿಟ್ಟು. ಅಷ್ಟು ಬಿಸಿ ಶೆಡ್ಯೂಲ್ ಅಲ್ಲಿ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಸುಮಾರು 20,000ಕ್ಕೂ ಹೆಚ್ಚು ಇವರು ಆಪರೇಷನ್ ಮಾಡಿದ್ದಾರೆ. ಯೂರೋ ಗೈನಕಾಲಜಿ ಮೂತ್ರನಾಳಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಕರ್ನಾಟಕದಲ್ಲಿ ಯಾವುದೇ ಬಂದ್ರು
ಆ ಥರ ಕೇಸ್ಗಳು ಚಂದ್ರಶೇಖರ್ ಸರ್ಗೆ ರೆಫರ್ ಮಾಡ್ತಾರೆ. ಮತ್ತು ನೀವು ನಂಬಲ್ಲ, ನಮ್ಮ ESI ಆಸ್ಪತ್ರೆಯಲ್ಲಿ ಸುಮಾರು ಒಂದು 50ರಿಂದ 150 ಜನಗಳು ಕಾಯ್ತಾ ಇರ್ತಾರೆ ಅವ್ರು ಬರುತ್ತಾನೆ ಡಾಕ್ಟರ್ಸ್ಗಳನ್ನ. ಆ ಥರ ಈಗ ಏನು ನಮ್ಮ ಮಂಡ್ಯದಲ್ಲಿ ಶಂಕರೇಗೌಡರು, ನಮ್ಮ ಹನುಮಂತಪ್ಪರ ಹೆಂಗೆ ಅವರು ಕೂಡ ಚಿಕ್ಕ ವಯಸ್ಸಲ್ಲಿ ತುಂಬ ಜನಗಳು ಬಂದು ಅವ್ರು ಕಾಯ್ತಾ ಇರ್ತಾರೆ. ಅವ್ರ ಕೈಗುಣ ತುಂಬ ಚೆನ್ನಾಗಿದೆ. ಅಂಥವ್ರು ಈ ಒಂದು ಕಾರ್ಯಕ್ರಮ ಶಿಬಿರವನ್ನು ಮಾಡಿದ್ದಾರೆ. ದಯವಿಟ್ಟು ಇವೆಲ್ಲರೂ ಉಪಯೋಗಿಸ್ಕೊಳ್ಳಿ. ನಿಮ್ಗೆ ಏನೋ ಏನಾದ್ರು ಹೆಚ್ಚಿಗೆ ತೊಂದರೆ ಇದೆ ಅಂತಂದ್ರೆ ಅವರು ಮಾರ್ಗದರ್ಶನವನ್ನು ನೀಡ್ತಾರೆ. ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಿಮ್ಮೆಲ್ಲರೂ ಪರವಾಗಿ ಅವರು ನನಗೆ ಅಂಜನಪ್ಪ ಸರ್ ಬಗ್ಗೆ ಒಂದೆರಡು ಮಾತುಗಳನ್ನ ಹೇಳಬೇಕು ಅಂದ್ರೆ ಅದು ಬಾಯಿಂದ ಬರಲ್ಲ, ಹೊರಗಿಂದ ಬರುತ್ತೆ. ಯಾಕೆಂದ್ರೆ ನನಗೆ ಬೆಂಗಳೂರಲ್ಲಿ ಬದುಕನ್ನು ಕಟ್ಕೊಟ್ಟವ್ರೆ ಅವರು. 2008ರಲ್ಲಿ ನನಗೆ ಬದುಕನ್ನು ಕಟ್ಕೊಟ್ಟವ್ರೆ ಅಂಜನಪ್ಪ ಸರ್. ಸೊ ನನಗೆ ಮಾರ್ಗದರ್ಶಕರಾಗಿ ಎಲ್ಲ ಒಂದು ಇದರಲ್ಲೂ ಕೂಡ ನಾನು ಅವ್ರಿಗೆ ಮನೆ ಮಗನಿಂದ ಜಾಸ್ತಿ ನನ್ನನ್ನು ನೋಡ್ಕೊಂಡಿದ್ದಾರೆ ಸರ್. ಸೊ ಆ ಇದರಲ್ಲಿ ನನ್ನ ಮೊದಲನೇದಾಗಿ ನಾನು ಅವ್ರಿಗೆ ಚಳುವಳಿ ಆಗಿರ್ತಿಲ್ಲ. ಇದು ಸರ್ ಬಗ್ಗೆ ನಿಮಗೆ ಎಲ್ಲರೂ ಗೊತ್ತು, ಅವ್ರಿಗೆ ಯಾವುದೇ ಒಂದು ಇಂಟ್ರೊಡಕ್ಷನ್ ಏನೋ ಬೇಕಾಗಿಲ್ಲ. ಸರ್ ಪ್ರತಿಷ್ಠಿತ ಕಾಲೇಜಾದಂತಹ ಬಳ್ಳಾರಿಯಲ್ಲಿ MBBS ಮಾಡಿ ನನ್ನ ಸರ್ಗೂ ಒಂದೇ ಅಂದ್ರೆ ಪೋಸ್ಟ್ ಗ್ರಾಜುಯೇಷನ್ ಸರ್ರು ಮತ್ತು ನಾನು ಇಬ್ಬರು ಕೂಡ ಕಿಮ್ಸ್ ಹುಬ್ಳಿಯಲ್ಲೇ ಮಾಡಿದ್ವಿ. ಬಟ್ ಅವರು ನನಗೆ ಬಹಳ ಸೀನಿಯರು. ಅದಾದ ತದನಂತರದಲ್ಲಿ ಕೆಂಪೇಗೌಡ ವೈದ್ಯಕೀಯ ಕಾಲೇಜಲ್ಲಿ ಬಹಳ ಸುದೀರ್ಘವಾದ ಸೇವೆಯನ್ನ ಅಂಜನಪ್ಪ ಸರ್ ಮಾಡಿದ್ದಾರೆ. ಅಲ್ಲಿ ಚೋಡಿಯಾಗಿ ಮೆಡಿಕಲ್ ಸೂಪರಿಂಟೆಂಟ್ ಆಗಿ, ಅದಾದ ನಂತರದಲ್ಲಿ ಸಂಭ್ರಮ ಮೆಡಿಕಲ್ ಕಾಲೇಜ್ ಅಂತ ಅದರಲ್ಲಿ ಡೀನ್ ಮತ್ತು ಡೈರೆಕ್ಟರ್ ಆಗಿ, ಆ ಕಾಲೇಜಿನ ಪ್ರಪ್ರಥಮ ಡೈರೆಕ್ಟರ್ ಆಗಿ ಸರ್ ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡೋದು.
ಅದಾದ್ಮೇಲೆ ನನಗೆ ಗೊತ್ತಿರತಕ್ಕಂತೆ ಕುಪ್ಪಂ ಮೆಡಿಕಲ್ ಕಾಲೇಜ್ ಇದೆ, ಅದರಲ್ಲೂ ಕೂಡ ಎಮರ್ಜೆನ್ಸಿ ಮೆಡಿಸಿನ್ HOD ಆಗಿ ಸಾಹೇಬರು ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅಷ್ಟೇ ಅಲ್ಲ, ನಾನು ಅವ್ರನ್ನ ಬಹಳ ಹತ್ತಿರದಿಂದ ನೋಡಿದ್ದೀನಿ. ಈಗ ನೀವೆಲ್ಲ ಪೊಲೀಸಿಸ್ಟಿಕ್ಟಲ್ಲಿ ಅಂದ್ಬಿಟ್ಟು ಆಪರೇಷನ್ ಮಾಡಿಸ್ಕೊಳ್ತೀರ, ಅದಕ್ಕೆ ಈಗ ಲ್ಯಾಪ್ರೋಸ್ಕೋಪಿ ಬಂದಿದೆ. ಹಿಂದಿನ ಕಾಲದಲ್ಲಿ ಲ್ಯಾಪ್ರೋಸ್ಕೋಪಿ ಇಲ್ಲ, ಅದಕ್ಕೆ ಇಲ್ಲಿಂದ ಇಲ್ಲಿ ತನಕ ಕಟ್ ಮಾಡೋದು. ಆಂಜನೇಯಪ್ಪ ಸರ್ದು ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ ಇಷ್ಟೇ ಇನ್ಸಿಷನ್ ಕಾಣದೇ ಇಲ್ಲ. ಅದು ಅಂತ ಇನ್ಸಿಷನ್ ಅಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಎಲ್ಲರೂ ಕಟ್ ಮಾಡಿ ಮಾಡೋ ಆಪರೇಷನ್ ನಾನು ಪ್ರತ್ಯಕ್ಷವಾಗಿ ಬಹಳ ಆಪರೇಷನ್ ಅಂತ ರೆಸಿಸ್ಟ್ ಮಾಡಿ ನೋಡಿದ್ದೀನಿ. ಇಷ್ಟೆಲ್ಲ ಆಪರೇಷನ್ ಮಾಡ್ತೀನಿ. ಆಮೇಲೆ ನೀವು ಅವರು ಬ್ಲೀಡಿಂಗ್ ಅನ್ನ ಹಿಡಿಯೋದನ್ನ ಒಂದು ಕಲೆ ನಾನು ಅವ್ರ ಹತ್ರ ಕಲಿತೆ. ಎಲ್ಲಿ ಬ್ಲೀಡಿಂಗ್ ಇರುತ್ತೋ ಕಣ್ಣತ್ರ ಹೋಗಿಬಿಡ್ತದೆ. ಅದು ಎಲ್ಲಿ ಒಂದೇ ಒಂದು ಚೂರು ಬ್ಲೀಡ್ ಆಗಿಬಿಡಲ್ಲ. ಅಷ್ಟೊಂದು ನೈಪುಣ್ಯತೆ ಸರ್ಜರಿಯಲ್ಲಿ ಸಾಹೇಬರಿಗೆ ಇದೆ. ಇದನ್ನ ನಾನು ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ಅವ್ರ ಕೈಯಲ್ಲಿ ಸರ್ಜರಿ ಮಾಡಿಸ್ಕೊಳ್ಳೋದು ಒಂದು ದೊಡ್ಡ ಭಾಗ್ಯ. ಸೊ ಆ ನಿಟ್ಟಿನಲ್ಲಿ ಅವರ ಒಂದು ಬಿಸಿ ಶೆಡ್ಯೂಲ್ ಕೂಡ ಅದರ ಜೊತೆಗೆ ಒಂದು ಮಮತಾ ನರ್ಸಿಂಗ್ ಹೋಮ್ ಅಂತ ಇದೆ ಸರ್ಕು. ಅಲ್ಲಿ ಎಲ್ಲ ಹಳ್ಳಿಗರೇ ಜಾಸ್ತಿ ಬರೋದು. ಅಲ್ಲಿ ಸುಮಾರು ವರ್ಷಗಳಿಂದ ಹಳ್ಳಿ ಜನಗಳಿಗೋಸ್ಕರ ದೀರ್ಘವಾದ ಒಂದು ಸೇವೆಯನ್ನು ಮಾಡಿದ್ದಾರೆ. ಸೊ ಅವರ ಒಂದು ಬಿಸಿ ಶೆಡ್ಯೂಲ್ ಎಷ್ಟು ಅನ್ನೋದು ನನಗೆ ಗೊತ್ತಿದೆ. ಅಂತ ಶೆಡ್ಯೂಲಲ್ಲೂ ಕೂಡ ಈ ನಮ್ಮ ಒಂದು ಮಳವಳ್ಳಿ ತಾಲೂಕಿಗೆ ಅವರು ಆಗಮಿಸಿದ್ದಾರೆ ಅಂತಂದ್ರೆ ಅದು ನಮ್ಮೆಲ್ಲರ ಭಾಗ್ಯ ಅಂತಲೇ ನಾವು ಭಾವಿಸ್ತೀವಿ. ಸರ್, ಅವ್ರಿಗೆ ಇಲ್ಲಿ ಬಂದಿರೋದಕ್ಕೆ ತುಂಬ ಸ್ವಾಗತ.